ನಮಸ್ಕಾರ, ವೆಲ್ಕಮ್ ಟು ಯೋಚಿವಿ ಕನ್ನಡ. ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮುನ್ನ ನೀಡಿದ ಆಶ್ವಾಸನೆಯಂತೆ ಪಂಚ ಗ್ಯಾರಂಟಿಗಳಾದ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ, ಗೃಹ ಜ್ಯೋತಿ ಹಾಗೂ ಶಕ್ತಿ ಯೋಜನೆಗಳನ್ನ ಜಾರಿಗೆ ತಂದಿತ್ತು. ಆ ಮೂಲಕ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಎಂದು ಹೇಳಿಕೊಂಡಿತ್ತು. ಇನ್ನು ಇದೇ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎಂದು ಹಲವರು ಹೇಳುತ್ತಿರುವುದು ತಿಳಿದ ವಿಚಾರವೇ. ಹೀಗಾಗಿ ಈಗ ಯೋಜನೆಗಳಲ್ಲಿ ಅಡೆತಡೆಯಾಗದಂತೆ ಕಾಯ್ದುಕೊಳ್ಳುವುದು ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯವಾಗಿದೆ. ಈ ಯೋಜನೆಗಳಲ್ಲಿ ಹೆಚ್ಚಾಗಿ ಗೃಹಲಕ್ಷ್ಮಿ ಯೋಜನೆ ವಿಚಾರವಾಗಿ ಸರ್ಕಾರವು ಆಗಾಗ ಎಡವುತ್ತಿದ್ದು, ಈಗ ಯುಗಾದಿಗೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಡಲು ಹೊರಟಿದೆ ಎನ್ನಲಾಗ್ತಿದೆ. ಹೌದು, ಕೆಲ ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಬಂದಿರಲಿಲ್ಲ. 3 ತಿಂಗಳ ಕಂತಿನ ಹಣದಲ್ಲಿ 2 ತಿಂಗಳದ್ದು ಮಾತ್ರ ನೀಡಿ ಮಹಿಳೆಯರ ಬಾಯಿ ಮುಚ್ಚಿಸಿತ್ತು. ಈಗ ಕಳೆದ ತಿಂಗಳ ಬಾಕಿ ಸೇರಿದಂತೆ ಈ ತಿಂಗಳ ಹಣದ ಜಮೆ ಆಗಬೇಕಾಗಿದೆ. ಹಾಗಾಗಿ ಈ ಹಬ್ಬದ ಮೂಡ್ನಲ್ಲಿರುವ ಮಹಿಳೆಯರಿಗೆ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನ ನೀಡುತ್ತಾ ಎಂಬ ಪ್ರಶ್ನೆಗಳು ಎದ್ದಿವೆ. ಹಾಗಾಗಿ ಈ ಬಗ್ಗೆ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಈ ವಿಚಾರವಾಗಿ ಸ್ಪಷ್ಟನೆ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆಗೊಳಿಸಿರುವ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿಯೊಂದು ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಸಿಗುತ್ತದೆ. ಈ ಹಣ ಕೂಡಿಟ್ಟು ಮಹಿಳೆಯರು ಅನೇಕ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಎನ್ನುವ ವರದಿಗಳು ಬಂದಿವೆ ಎಂದಿದ್ದಾರೆ. ಅಲ್ಲದೆ ಮಾರ್ಚ್ 31ರ ಅಂದ್ರೆ ಬರುವ ಏಪ್ರಿಲ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2 ಕಂತಿನ ಹಣ ಬಿಡುಗಡೆ ಮಾಡಲಾಗುತ್ತದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ. ಅಂದ್ರೆ ಹಬ್ಬಕ್ಕೆ ಹಣ ಸಿಗುತ್ತೆ ಎಂದುಕೊಂಡಿದ್ದ ಕನಸು ಈ ಮೂಲಕ ಭಗ್ನವಾಗಿದೆ ಎನ್ನಬಹುದು. ಪ್ರತಿ ತಿಂಗಳು ಜಮೆ ಮಾಡಬೇಕಾಗಿದ್ದ ಗೃಹಲಕ್ಷ್ಮಿ ಹಣವು ಮಹಿಳೆಯರ ಬ್ಯಾಂಕ್ ಖಾತೆಗೆ ಬಂದು ಸೇರುವುದು ಆಗಮಗತಿಯಲ್ಲಿ ಸಾಗ್ತಿದೆ. ಇದು ಮಹಿಳೆಯರ ಬೇಸರಕ್ಕೂ ಕಾರಣವಾಗಿದೆ. ಏಪ್ರಿಲ್ನಲ್ಲಿ 2 ತಿಂಗಳ ಕಂತು ಜಮೆ ಆಗೋದಾದ್ರೆ ಏಪ್ರಿಲ್ನಲ್ಲಿನ ಹಣ ಜಮೆ ಆಗೋದು ಯಾವಾಗ? ಇದಕ್ಕೆ ಮತ್ತೆ 2 ತಿಂಗಳು ಕಾಯ್ಬೇಕು ಅಷ್ಟೇ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಿದೆ ಅಷ್ಟೇ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.